Hello students, and we are here and to learn the spoken English part. In that spoken English, we are going to learn the advanced vocabulary. So that advanced vocabulary help you in your spoken English. That while you are speaking, use those things that will be better your spoken English, right? So let us go on. And before going that, this is a Jnanabhumi Pathashala. Please subscribe our channel. If you wanted more videos, I have covered tenses and all the classes that related to grammar part, and also that helps to your spoken English, right? So let us discuss this one, right? Here I have written these are the words. What I have written this side, okay, these side, those words are the we are using regularly, but in our spoken English, these words are not affecting so much in our fluent English, right? So that words are using, but we can call these are the old nowadays. Okay. So what we have to use instead of this? Instead of this, we can use these words that may uh, better our spoken English advancedly, right? So ಇದೇನ್ ಮಾಡುತ್ತೆ ಅಂತಂದ್ರೆ ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ಫಾರ್ ರೆಗ್ಯುಲರ್ಲಿ ಅಂಡ್ ಕಾಮನ್ಲಿ ಎವ್ರಿ ಒನ್ ನೋಸ್. But these words we are not using, but these are the synonyms of these words, right? But ಇವನ್ನ ನಾವು ಯೂಸ್ ಮಾಡಲ್ಲ, ಬಟ್ ಇವನ್ ಯೂಸ್ ಮಾಡಿದಾಗ ನಮ್ ಇಂಗ್ಲಿಷ್ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಸೊಫಿಸ್ಟಿಕೇಟೆಡ್ ಆಗಿ ಕಾಣಿಸುತ್ತೆ, ಸ್ಮಾರ್ಟ್ ಆಗಿ ಕಾಣಿಸುತ್ತೆ. ಓಕೆ ಫೈನ್, ದೇ ನೋ ದ ಇಂಗ್ಲಿಷ್ ಅನ್ನೋ ತರ ಅನ್ಸುತ್ತೆ. ಇಲ್ಲ ಅಂತಂದ್ರೆ ವಿ ಆರ್ ಲೈಕ್, ಸೊ ವಿ ಆರ್ ಇನ್ ಅ ಬಿಗಿನರ್ಸ್ ತರಾನೇ ಇರ್ತೀವಿ. ಬಿಗಿನರ್ಸ್ ಇಂದ ಸ್ವಲ್ಪ ಅಡ್ವಾನ್ಸ್ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಅಡ್ವಾನ್ಸ್ ಆಗಿರೋ ಅಂತ ಕೆಲವೊಂದು ವರ್ಡ್ಸ್ ಕೂಡ ಇರ್ಬೇಕು ಅಲ್ವಾ? ಸೊ ಆ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ದಟ್ ಮೇ ಬಿ ಅವರ್ ಸ್ಪೋಕನ್ ಇಂಗ್ಲಿಷ್ ಶೋಸ್ ದಟ್ ವಿ ಆರ್ ಲರ್ನಿಂಗ್ ಸಮಥಿಂಗ್ ಇನ್ ಅವರ್ ಡೈಲಿ ಬೇಸ್, ರೈಟ್? ಅದು ತೋರಿಸುತ್ತೆ. ಸೊ ಲೆಟ್ ಅಸ್ ಲರ್ನ್. ಓಕೆ, ಸೊ ಎಸ್, ಸೊ ಹಿಯರ್, so we have a start. We know everyone, right? Start means what? Begin, right? Something we have to start, right? So start ಗೆ start ಅಂತ ಹೇಳೋದಕ್ಕಿಂತ ಅದ್ರ ಬದಲಾಗಿ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಸ್ಟಾರ್ಟ್, ವಾಟ್ ವಿ ಹ್ಯಾವ್ ಟು ಟೆಲ್? ಇನಿಶಿಯೇಟ್, ರೈಟ್? ಏನ್ ಹೇಳ್ಬೋದು? ಇನಿಶಿಯೇಟ್ ಅಂತ ಹೇಳ್ಬೋದು, ರೈಟ್? ಸೊ ನೆಕ್ಸ್ಟ್ ಫಿನಿಶ್ ಅಂತ ಹೇಳ್ತೀವಿ. ಐ ಫಿನಿಶ್ ಮೈ ವರ್ಕ್, ರೈಟ್? ಫಿನಿಶ್ ಅಂತ ವರ್ಕ್ ಹೇಳೋದಕ್ಕಿಂತ ಬೆಟರ್, ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಫಿನಿಶ್, ಸೊ ವಿ ಕ್ಯಾನ್ ಟೆಲ್ ಐ ಫೈನಲೈಸ್ ಮೈ ವರ್ಕ್. ಓಕೆ, ಐ ಫೈನಲೈಸ್ ಮೈ ಡಿಸಿಷನ್. ಲೈಕ್ ಆ ತರ ನಾವೇನ್ ಮಾಡ್ಬೋದು, ಆ ವರ್ಡ್ ಅನ್ನ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಹೇಳ್ಬೋದು, ಅಡ್ವಾನ್ಸ್ ಆಗಿ ಹೇಳ್ಬೋದು, ರೈಟ್? ಸೊ ಗೋ ಆನ್, ರೈಟ್? ಗೋ ಆನ್. ಓಕೆ, ಗೋ ಆನ್, ಹೋಗು ಅಂತ ಹೇಳೋದಕ್ಕಿಂತ ಕಂಟಿನ್ಯೂ, ರೈಟ್? ಕಂಟಿನ್ಯೂ ಅನ್ನೋದು ಒಂದ್ ಸ್ವಲ್ಪ ಸೂಪರ್ ಸ್ಮಾರ್ಟ್ ಅನ್ಸುತ್ತೆ, ರೈಟ್? ಅಂಡ್ ಬ್ರೇಕ್. ಬ್ರೇಕ್ ಅಂತಂದ್ರೆ ಏನು? ಮುರಿದು ಹಾಕೋದು. ಮತ್ತೆ ಡಿಸ್ರಪ್ಟ್. ಡಿಸ್ರಪ್ಟ್ ಅಂತಂದ್ರೆ ಅದು ಕೂಡ ಏನಾಗೋದು? ಎಲ್ಲ ಹಾಳು ಮಾಡಿಡೋದು, ರೈಟ್? ಸೊ ಸೇಮ್ ಮೀನಿಂಗ್ ಬರುತ್ತೆ. ಬ್ರೇಕ್ ಅಂದ್ರೂ ಮುರಿದು ಹಾಕೋದು, ಡಿಸ್ರಪ್ಟ್ ಅಂದ್ರೂ ಮುರಿದು ಹಾಕೋದು. ಬ್ರೇಕ್ ಅನ್ನ ಪ್ರತಿ ಸಾರಿ ನಾವು ಯೂಸ್ ಮಾಡಿರ್ತೀವಿ ಅಂಡ್ ವಿ ನೋ ದಟ್, ಬಟ್ ಡಿಸ್ರಪ್ಟ್ ಯಾರಿಗೂ ಗೊತ್ತಿಲ್ಲ, ಬಟ್ ಸೇಮ್ ಮೀನಿಂಗ್ ಕೊಡುತ್ತೆ. ಅವಾಗ ನಮ್ ಇಂಗ್ಲಿಷ್ ಏನಾಗುತ್ತೆ? ಬೆಟರ್ ಅನ್ಸುತ್ತೆ, ರೈಟ್? ಸೊ ದೆನ್ ಥಿಂಕ್ ಆಫ್. ಓಕೆ, ಸೊ ಥಿಂಕ್ ಆಫ್. ಥಿಂಕ್ ಅಂದ್ರೆ ವಿಚಾರ ಮಾಡು, ಥಿಂಕ್ ಆಫ್. ಅದ್ರ ಬದಲಿ ಡೈವರ್ಸ್, ಒಂದ್ ಸ್ವಲ್ಪ ಚಿಂತನೆಗೊಳಗಾಗು. ಚಿಂತನೆ, ಡೈವರ್ಸ್ ಮೀನ್ಸ್ ವಾಟ್? ಚಿಂತನೆ. ಸೊ ದಟ್ ವಿಲ್ ಶೋಸ್. ಅಂಡ್ ನೆಕ್ಸ್ಟ್ ಬರೋದು ಮೇಕ್. ಮೇಕ್ ಅಂತಂದ್ರೆ ಗೊತ್ತಿದೆ ಎಲ್ಲರಿಗೂ, ಮಾಡು, ರೈಟ್? ಏನ್ ಮಾಡೋದು? ಸೊ ದಟ್ ವಾಟ್? ಮ್ಯಾನುಫ್ಯಾಕ್ಚರ್. ಸೊ ಅದ್ರ ಬಗ್ಗೆ ಮೇಕ್ ಅನ್ನೋದಕ್ಕಿಂತ ಮ್ಯಾನುಫ್ಯಾಕ್ಚರ್ ಸಮಥಿಂಗ್. ಓಕೆ, ಮ್ಯಾನುಫ್ಯಾಕ್ಚರ್ ಯುವರ್ ಥಾಟ್, ರೈಟ್? ಆತರ ಹೇಳಿದ್ರಿಂದ ಡೂ ಸಮಥಿಂಗ್ ಅನ್ನೋದಕ್ಕಿಂತ ಮೇಕ್ ಸಮ್ ಗುಡ್ ಥಿಂಗ್ಸ್ ಅಂತ ಹೇಳೋದಕ್ಕಿಂತ ಬೆಟರ್ ಮ್ಯಾನುಫ್ಯಾಕ್ಚರ್ ಗುಡ್ ಥಿಂಗ್ಸ್, ರೈಟ್? ಆತರ ಹೇಳಿದ್ರೆ ದಟ್ ಈಸ್ ವೆರಿ ಗುಡ್, ರೈಟ್? ಸೊ ಚೆನ್ನಾಗ್ ಅನ್ಸುತ್ತೆ. ಶೋ ಅಂತಂದ್ರೆ ಏನಾದ್ರೂ ಶೋ ಮಾಡೋದು, ಎಕ್ಸಿಬಿಟ್ ಮಾಡೋದು, ಶೋ ಅಪ್ ಮಾಡು. ಲೈಕ್ ಐ ಆಮ್ ಶೋಯಿಂಗ್ ದಿಸ್ ಒನ್, ರೈಟ್? ಇದನ್ನೇನ್ ತೋರಿಸ್ತಾ ಇದ್ದೀನಿ? ನಾನು ಮಾರ್ಕರ್ ತೋರಿಸ್ತಾ ಇದ್ದೀನಿ. ಲೈಕ್ ಅದ್ರ ಬದಲಾಗಿ ಎಕ್ಸಿಬಿಟ್ ಮಾಡು. ಎಕ್ಸಿಬಿಟ್ ಯುವರ್ ಟ್ಯಾಲೆಂಟ್. ಓಕೆ, ಎಕ್ಸಿಬಿಟ್ ಯುವರ್ ಸೆಲ್ಫ್. ಸೊ ಎಕ್ಸಿಬಿಟ್ ಅಂತ ಯೂಸ್ ಮಾಡೋದ್ರಿಂದ ನಮ್ಮ ಇಂಗ್ಲಿಷ್ ಅನ್ನ ಸ್ವಲ್ಪ ನಾವು ತೂಕ ಜಾಸ್ತಿ ಆಗುತ್ತೆ, ರೈಟ್? ಹೆಲ್ಪ್ ಎವ್ರಿ ಒನ್ ನೋಸ್, ರೈಟ್? ಸೊ ಬಟ್ ಫೆಸಿಲಿಟೇಟ್ ಅಂತ ವರ್ಡ್. ಓಕೆ, ಸೊ ವಿ ಕ್ಯಾನ್ ಹರ್ಡ್ ದಿಸ್ ವರ್ಡ್ ಇನ್ ದ our B.Ed classes, right? That we know that facilitator, the teacher is not a teacher. Nowadays the teacher is a facilitator, right? ಅನುಕೂಲಕಾರ ಅಂದ್ರೆ ಹೆಲ್ಪ್ ಅಂತಂದ್ರೆ ಹೆಲ್ಪ್ ಮಾಡೋದು, ಸಹಾಯ. ಅದೇ ವರ್ಡ್ ಅನ್ನ ನಾವು ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಹೆಲ್ಪ್ ಅಗೇನ್ ಅಂಡ್ ಅಗೇನ್ ವಿ ಕ್ಯಾನ್ ಟೆಲ್ ಫೆಸಿಲಿಟೇಟರ್. ಅಂದ್ರೆ ಅವ್ ನಮ್ಗೆ ಅನುಕೂಲಕಾರ, ರೈಟ್? ಅವ್ ನಮ್ಗೆ ಸಹಾಯ ಮಾಡೋ ಅಂತ ಗುಣ ಇರೋನು, ಅಥವಾ ಹಿ ಇಸ್ ದೇರ್ ಫಾರ್ ಅಸ್, ರೈಟ್? ಅದು ಆಗುತ್ತೆ. ಸೊ
facilitator. And get rid of, eliminate, okay, ಅದರಿಂದ ತೆಗೆದು ಹಾಕು ಅಂತ, get rid of, ಆ ವಿಷಯದಿಂದ ಹೊರಗೆ ಬಾ ಅಂತ ಅರ್ಥ ಆಗುತ್ತೆ. ಸೊ ಎಲಿಮಿನೇಟ್ ಮಾಡೋದು ಮೀನ್ಸ್ ವಾಟ್? ಸೊ ವಿ ಕ್ಯಾನ್ ನೋ ದಟ್ ದೀಸ್ ವರ್ಡ್ಸ್, ವಿ ಕ್ಯಾನ್ ಸಿ ದೀಸ್ ವರ್ಡ್ಸ್ ಇನ್ ದ ಟಿವಿ ಸೀರೀಸ್ ಅಂಡ್ shows. So this we can use in our life also, no? Eliminate thoughts, get rid of. I am stuck antivalla, so get rid of. Then also we can tell that eliminate the thoughts, eliminate the things, okay, eliminate, okay, ತೆಗೆದು ಹಾಕ್ರಿ ಅಂತ ಹೇಳ್ದಂಗೆ, ರೈಟ್? ಸೊ ದಿಸ್ ಈಸ್ ಆಲ್. ಅಂಡ್ ಸೇ ಅಗೇನ್ ಮೀನ್ಸ್ ಟೆಲ್ ಅಗೇನ್, ಓಕೆ, ಸೊ ದಟ್ ವಿ ನೋ. ಬಟ್ ಸೇ ಅಗೇನ್ ಕಿನ್ನ ರೀಟ್ರೀಟ್, ಓಕೆ. ಸೊ ಯಾರಿಗ ನಿಮ್ಗೆ ಕೇಳಿಸ್ಲಿಲ್ಲ, ಯಾರೋ ಮಾತಾಡ್ತಿದ್ದೀರಿ, ಕನ್ವರ್ಸೇಷನ್ ಮಾಡ್ತಾ ಇದ್ದೀರಿ. ಸೊ ವೈಲ್ ಡೂಯಿಂಗ್ ಕನ್ವರ್ಸೇಷನ್, ಸೊ ಇಫ್ ಯು ಆರ್ ನಾಟ್ ಹಿಯರಿಂಗ್ ಸಮಥಿಂಗ್, ಓಕೆ, ಯು ಕ್ಯಾನ್ ಟೆಲ್ ರೀಟ್ರೇಟ್, ಓಕೆ, ಪ್ಲೀಸ್ ರೀಟ್ರೇಟ್ ಅಂತ ಹೇಳಿದ್ರೆ that may be a politeness in your spoken, that comes, that's politeness, right? So reiterate ಅಂತ ಹೇಳ್ಬೋದು, ರೈಟ್? ಯೂಸ್ ಅಗೇನ್, ಓಕೆ, ಯೂಸ್ ಅಗೇನ್ ಅಂದ್ರೆ ಅದನ್ನೇ ಮತ್ತೆ ವಾಪಸ್ ಹೇಳು ಅಂತ ಹೇಳ್ಬೇಕಾದ್ರೆ ರೀಯೂಸ್ ಅಗೇನ್. ಮತ್ತೆ ಬಳಕೆ ಮಾಡು ಅಂತ ಹೇಳ್ತೀವಲ್ಲ, ದಟ್ ವಿ ಕ್ಯಾನ್ ಯೂಸ್ ರೀಯೂಸ್, ರೈಟ್? ಸೊ ರೀಯೂಸ್ ಅಂತ ಹೇಳ್ಬೋದು. ಟಾಕ್ ಅಂತ ಗೊತ್ತಿದೆ ನಮ್ಗೆ, ಮಾತಾಡೋದು, ರೈಟ್? ಟಾಕ್ ಅಂತ ಹೇಳೋದಕ್ಕಿಂತ ಕನ್ವರ್ಸ್, ಓಕೆ. ಟಾಕ್ ಅಂತಂದ್ರೆ ಒಬ್ರೇ ಮಾತಾಡಲ್ಲ, ರೈಟ್? ವಿ ಕನ್ವರ್ಸ್ ಸಮ್ವನ್. ಸೊ ಕನ್ವರ್ಸ್ ಅಂತ ಹೇಳೋದು ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ, ರೈಟ್? ಸ್ಮಾರ್ಟ್ ಅನ್ಸುತ್ತೆ. ಬಿಗೇನ್ ಅಂತಂದ್ರೆ ಸ್ಟಾರ್ಟ್ ಅಂತ, ಕಮೆನ್ಸ್ ಅಂತಂದ್ರೆ ಕಮೆನ್ಸ್ ಸಮಥಿಂಗ್, ಓಕೆ, ಕಮೆನ್ಸ್ ಸಮಥಿಂಗ್, ಏನಾದ್ರೂ ಸ್ಟಾರ್ಟ್ ಮಾಡು ಅಂತ ಹೇಳ್ದಂಗೆ, ರೈಟ್? ಚೂಸ್ ಅಂದ್ರ ಆಲ್ರೆಡಿ ವಿ ನೋಸ್ ಚೂಸ್ ಸಮಥಿಂಗ್, ರೈಟ್? ಚೂಸ್ ಅಂತಂದ್ರೆ ಯಾವ್ದೋ ಒಂದು ಡ್ರೆಸ್ ತಗೊಂಡು ಚೂಸ್ ಮಾಡು. ಚೂಸ್ ಅನ್ನೋದಕ್ಕಿಂತ ಸೆಲೆಕ್ಟ್ ಒನ್ ಅಂತ ಹೇಳಿದ್ರೆ ಬೆಟರ್ ಅನ್ಸುತ್ತೆ, ರೈಟ್? ಸ್ಪೀಡ್ ಅಪ್ ಅಂತಂದ್ರೆ ಎಕ್ಸಲರೇಟ್, ಓಕೆ, ಎಕ್ಸಲರೇಟ್ ಕೊಡು, ರೈಟ್? ಸ್ಪೀಡ್ ಅಪ್ ಮೀನ್ಸ್ ನಾವು ಬೈಕ್ ಹೊಡಿತಿರ್ತೀವಿ, ಸ್ಪೀಡ್ ಅಪ್ ಮಾಡು ಅಂತ ಹೇಳಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅದ್ರ ಬದ್ಲಿ ಎಕ್ಸಲರೇಟ್, ಓಕೆ, ಎಕ್ಸಲರೇಟ್ ಅಂತಂದ್ರೆ ಸ್ಪೀಡ್ ಜಾಸ್ತಿ ಆಗ್ಲಿ ಅಂತ ಹೇಳ್ದಂಗೆ. ಸೊ ದೀಸ್ ಆರ್ ಅ ವರ್ಡ್ಸ್ that we know, but we are not using. But these words, if we are using in our spoken, that make us to be the better English spoken, right? ನಾವು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೀವಿ ಅನ್ನೋದನ್ನ ಶೋ ಮಾಡುತ್ತೆ ದೀಸ್ ವರ್ಡ್ಸ್, ಓಕೆ. ಸೊ ಅದನ್ನ ನಾವು ಯಾವಾಗ ನಮ್ಗೆ ಈ ವರ್ಡ್ಸ್ ನ ಯೂಸ್ ಮಾಡಬೇಕು, ಇನ್ಸ್ಟೆಡ್ ಆಫ್ ಯೂಸಿಂಗ್ ದೀಸ್ ವಿ ಕ್ಯಾನ್ ಯೂಸ್ ದೀಸ್, ಓಕೆ. ಸೊ ಐ ವಿಲ್ ಟ್ರೈ ಅಂಡ್ ಯು ವಿಲ್ ಆಲ್ಸೋ ಟ್ರೈ. I hope you try and you have to use, okay, because that is only we have to learn. So vocabulary ಕಲಿತ್ರೆ ಇಂಗ್ಲಿಷ್ ನಲ್ಲಿ ಎಲ್ಲ ಬಂದಂಗೆ. ಸೊ ನಾನು ನಿಮ್ ಜೊತೆ ಕಲಿತಾ ಇದ್ದೀನಿ, ನೀವು ಕಲೀರಿ. And here these words we know, but these words we know but we don't use. So nowadays, now onwards we will use, okay. So this is all about, and we will stop.